ಒಬ್ಬ ನಿರ್ದೇಶಕನ ಬರವಣಿಗೆಯಲ್ಲಿರೋ ಕಥೆ ಬರೀ ಆತನ ಕಲ್ಪನೆಯಾಗಿದ್ರೆ ಅದು ಸಕ್ಸಸ್ಫುಲ್ ಸಿನಿಮಾ ಆಗತ್ತೋ ಬಿಡತ್ತೋ, ಒಟ್ನಲ್ಲಿ ಅಲ್ಲಿರೋ ಕೋರ್ ಎಮೋಷನ್ಗೆ ಪ್ರತಿ ಹಂತದಲ್ಲೂ ನ್ಯಾಯ ಒದಗಿಸೋ ಪ್ರಯತ್ನನಂತೂ ಮಾಡ್ಬೋದು. ಆದ್ರೆ ಅದೇ ನೈಜ ಘಟನೆಗಳನ್ನ ಸೇರಿಸ್ಕೊಂಡು ಹೇಳ್ತಾ ಇದ್ದೀರಾ, ಹಿಸ್ಟಾರಿಕಲ್ ಇವೆಂಟ್ ಅನ್ನ ಲೇಯರ್ ಆಗಿ ಬಳಸ್ಕೊತಾ ಇದ್ದೀರಾ ಅಂದಾಗ ಬ್ಯಾಲೆನ್ಸ್ ತಪ್ಪೋ ಚಾನ್ಸಸ್ ತುಂಬಾನೇ ಇರುತ್ತೆ. ಅಂಡ್ ಅದು ಇಲ್ಲೂ ಕೂಡ ಆಯ್ತು ಅಂತ ಹೇಳ್ತೀನಿ. ತಂಡೇಲ್ ಇದು ಚಂದು ಮೊಂಡೆಟ್ಟಿ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಕಡಲ ತೀರದ ಒಂದು ಪ್ರೇಮ ಕಥೆ. ರಾಜು ಹಾಗೆ ಸತ್ಯ ಇಬ್ಬರು ಪ್ರೇಮಿಗಳು. ರಾಜು ಒಬ್ಬ ಮೀನುಗಾರ. ಆತನ ಉದ್ಯೋಗ ಇರೋದೇ ಸಮುದ್ರದಲ್ಲಿ. ಆದ್ರೆ ಅಪಾಯ ಜಾಸ್ತಿ, ತುಂಬಾನೇ ರಿಸ್ಕಿ ಅನ್ನೋ ಕಾರಣಕ್ಕೆ ಆ ಕೆಲಸ ಸತ್ಯಳಿಗೆ ಇಷ್ಟ ಇರೋದಿಲ್ಲ. ಸೊ ಅದನ್ನ ಮೀರಿ ಹೋದಂತ ರಾಜುವಿನ ಕಥೆ ಏನಾಯ್ತು, ಇವರಿಬ್ಬರ ಲವ್ ಸ್ಟೋರಿ ಹೇಗಿತ್ತು, ಅಂಡ್ ಅಲ್ಲಿ ಅವರಿಗೋಸ್ಕರ ಕಾಯ್ತಾ ಇದ್ದಂತ ಡೆಸ್ಟಿನಿ ಯಾವುದು ಅನ್ನೋದನ್ನೆಲ್ಲ ನೀವು ಫಿಲ್ಮ್ ಅಲ್ಲೇ ನೋಡಿ ತಿಳ್ಕೊಬೇಕು. ಇನ್ನ ಆಕ್ಚುಲ್ ಆಗಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ವಿನ್ಸೋ ಬಗ್ಗೆ ಗೊತ್ತಿರ್ಲೇಬೇಕಲ್ಲ. ನಮ್ಮ ಕ್ಯಾಪ್ಟನ್ ಕೂಲ್ MST ಅವರು ಇರೋ ಈ ಆಪ್ ಅಲ್ಲಿ ಈಗ 100ಕ್ಕಿಂತ ಹೆಚ್ಚು ಆಟಗಳು ಅವೈಲೇಬಲ್ ಇದೆ. ಲೆಟ್ ಮಿ ಶೋ ಯು. ಮೊದಲು ವಿನ್ಸೋ ಮೇನಿಯಾಗೆ ಹೋಗಿ ನಿಮ್ಮ ಫೇವರೇಟ್ ಗೇಮ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ನಾನಿಲ್ಲಿ ಲೂಡೋ ಆಡ್ತಾ ಇದ್ದೀನಿ. ಮ್ಯಾಚಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಇನ್ನೇನ್ 3 ಜನ ಜಾಯ್ನ್ ಆಗ್ತಿದ್ದ ಹಾಗೆ ಗೇಮ್ ಶುರು. ಅಂಡ್ ಎಸ್, ಗೆದ್ದಿದ್ದಾಯ್ತು. ಗೆದ್ದಿರೋ ರಿಯಲ್ ಕ್ಯಾಶ್ ನ ಈಗ ನೇರವಾಗಿ ವಾಲೆಟ್ಗೆ ಕ್ರೆಡಿಟ್ ಮಾಡ್ಕೊತಾ ಇದ್ದೀನಿ. ಅಂಡ್ ನಂತರ ವಾಲೆಟ್ ಅಲ್ಲಿರೋ ಹಣನ ವಿತ್ಡ್ರಾ ಸಹ ಮಾಡ್ಕೊಂಡೆ. ಅಂಡ್ ಇಟ್ಸ್ ಡನ್. ಎಷ್ಟು ಸುಲಭ ಇತ್ತು ಅಲ್ವಾ ದುಡ್ಡನ್ನ ವಾಲೆಟ್ ಇಂದ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು. 100ಕ್ಕಿಂತ ಹೆಚ್ಚು ಲೈಕ್ ಲೂಡೋ, ಫ್ರೀ ಫೈರ್, BGMI ಇನ್ನೂ ಹಲವಾರು ಗೇಮ್ಸ್ ನ ಒಂದೇ ಆಪ್ ಅಲ್ಲಿ ಇದೆ. ಇದನ್ನ ನಿಮ್ಮ ಸ್ನೇಹಿತರಿಗೆ ರೆಫರ್ ಮಾಡಿ ಇನ್ಸ್ಟೆಂಟ್ ₹25 ಕ್ಯಾಶ್ ಬೋನಸ್ ನ ಸಹ ಪಡ್ಕೋಬಹುದು. ಹಾಗೆ ಲೀಡರ್ ಬೋರ್ಡ್ ಅಲ್ಲಿ iPhone 16, ಥೈಲ್ಯಾಂಡ್ ಟ್ರಿಪ್, ಕಾರ್ ಮತ್ತೆ ಇನ್ನಷ್ಟು ಆಕರ್ಷಕ ಬಹುಮಾನಗಳನ್ನ ಗೆಲ್ಲಬಹುದು. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ₹25 ಕ್ಯಾಶ್ ಬೋನಸ್ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿರೋಂಥ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂಡ್ ಮ್ಯೂಸಿಕ್. ನಾರ್ಮಲ್ ಆಗಿ ಹೇಳ್ತಾ ಇರ್ತೀವಿ ಸೀಕ್ವೆನ್ಸ್ ಗಳಲ್ಲಿ ಮ್ಯೂಸಿಕ್ ಡಾಮಿನೇಟ್ ಮಾಡಬಾರ್ದು, ಬ್ಲೆಂಡ್ ಆಗ್ಬೇಕು ಅಂತ. ಆದ್ರೆ ಇಲ್ಲಿ ಆ ಭಾವನೆಯನ್ನ ತರಿಸಿರೋದು, ಒಂದು ಅಟ್ಮಾಸ್ಫಿಯರ್ ನ ಕಟ್ಕೊಟ್ಟು ಆಳಕ್ಕೆ ಎಳೆಯೋದಕ್ಕೆ ಪ್ರಯತ್ನ ಮಾಡಿರೋದೇ ಮ್ಯೂಸಿಕ್. ಆರಂಭದಲ್ಲಿರೋ ರೈಲ್ವೆ ಸ್ಟೇಷನ್ ಸೀನ್, ನಂತರ ಆ ಲವ್ ಸ್ಟೋರಿನ ಸ್ಟೇಜ್ ಮಾಡ್ತಾ ಹೋಗಿದ್ದು, ಅಲ್ಲಿನ ಸಂದರ್ಭಗಳು, ಖುಷಿ, ದುಃಖ, ಕೋಪ, ಹೀಗೆ ಸಿನಿಮಾ ಎಮೋಷನಲ್ಲಿ ಹೇಗೆ ಯಾವುದೇ ರೀತಿಯಲ್ಲಿ ಟರ್ನ್ ತಗೊಂಡ್ರು ಅದನ್ನ ಮ್ಯೂಸಿಕ್ ಇಂದಾನೆ ಚೆನ್ನಾಗಿ ಕನ್ವೆ ಮಾಡಿದ್ದಾರೆ. ಹಾಗೇನೆ ಸೌಂಡ್ ಡಿಸೈನಿಂಗ್ ಗೆ ಕೊಟ್ಟಿರೋ ಮಹತ್ವ, ಬ್ರೇಕ್ ಡೌನ್ ಇರೋ ಹಲವು ಜಾಗಗಳಲ್ಲಿ ಅದನ್ನ ಫೀಲ್ ಮಾಡಬಹುದು. ಹಾಡುಗಳ ಪ್ಲೇಸ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಅಂತೂ ಇದ್ದೇ ಇದೆ, ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಬಟ್ ಪರ್ಸನಲಿ ಹೈಲೇಸೋ ಮತ್ತೆ ಬುಜ್ಜಿ ತಲಿ ಸಾಂಗ್, ಅದರ ಪಿಕ್ಚರೈಸೇಷನ್ ಇಷ್ಟ ಆಯ್ತು. ಇನ್ನು ಈ ಮೀನುಗಾರರ ಬದುಕು ಹೊರಗಿನಿಂದ ಅಡ್ವೆಂಚರಸ್ ಆಗಿ ತುಂಬಾನೇ ಡಿಫ್ರೆಂಟ್ ಆಗಿ ಕಾಣಬಹುದು. ಆದ್ರೆ ಒಳಗಡೆ ಅವರೆಲ್ಲ ಎದುರಿಸ್ತಾ ಇರೋ ಸಮಸ್ಯೆ, ಸೈಕ್ಲೋನ್ಗಳಲ್ಲಿ ಅವರು ಪಡುವಂತ ಕಷ್ಟ, ಆ ಬದುಕು ಲಿಟ್ರಲಿ ತಮ್ಮ ಪ್ರಾಣನ ಪಣಕ್ಕಿಡುವಷ್ಟು ಅನ್ಸರ್ಟೆನಿಟಿ ಇರುತ್ತೆ ಅನ್ನೋ ವಿಚಾರನ ಸಿನಿಮಾದಲ್ಲಿ ತಂದಿರೋ ರೀತಿ, ಹೇಳಿರೋ ರೀತಿ ಎಫೆಕ್ಟಿವ್ ಆಗಿತ್ತು. ಅದನ್ನ ಅಷ್ಟೇ ಚೆನ್ನಾಗಿ ತೋರಿಸಿದ್ದಾರೆ ಕೂಡ. ಇನ್ನು ವಿಜುವಲಿ ಸಿನಿಮಾ ಇಂಟ್ರಿಗಿಂಗ್ ಆಗಿ ಕಾಣುತ್ತೆ. ಸ್ಪೆಷಲಿ ಫಸ್ಟ್ ಹಾಫ್ ಅಲ್ಲಿ ಆ ಕೋಸ್ಟಲ್ ಏರಿಯಾಸ್, ಫಿಶರ್ಮನ್ ಫ್ಯಾಮಿಲೀಸ್ ನ ಕವರ್ ಮಾಡಿರೋದು, ಆ ಲೈಟ್ ಹೌಸ್, ಹಾಗೆ ಲವ್ ಸ್ಟೋರಿ ಹುಟ್ಟಿ ಬೆಳೆಯುವಾಗ ಅದನ್ನ ಪ್ಲೇಸ್ ಮಾಡಿರೋ ಜಾಗ, ಹಾಡಲ್ಲಿ ಬಳಸಿರೋ ಲೊಕೇಶನ್ಸ್ ಅಟ್ರಾಕ್ಟಿವ್ ಆಗಿತ್ತು. ಆಲ್ಸೋ ಇಂಟರ್ವಲ್ ಇಂದ ಸೆಕೆಂಡ್ ಹಾಫ್ ನ ಹಲವು ಪೋರ್ಷನ್ಸ್ ಅಲ್ಲಿ ಸಿನಿಮಾಟೋಗ್ರಫರ್ ಶ್ಯಾಮ್ ದತ್ ಸೈನುದ್ದೀನ್ ಅವರ ಕೆಲಸ ತುಂಬಾನೇ ಹಿಡಿಸ್ತು. ತಂಡೇಲ್ ಅಂದ್ರೆ ಲೀಡರ್. ಟೈಟಲ್ಗೆ ತಕ್ಕ ಹಾಗೆ ಸಿನಿಮಾದಲ್ಲಿ ಮೊದಲಿಂದನೂ ಆ ಕ್ಯಾರೆಕ್ಟರ್ ನ ಟ್ರೀಟ್ ಮಾಡ್ತಾ ಬರ್ತಾರೆ. ನಾಯಕನ ಲಕ್ಷಣ, ಧೈರ್ಯ, ಇದು ಬರೀ ಡೈಲಾಗ್ಸ್ ಅಲ್ಲಿ ಅಲ್ದೇನೆ ಎಂಟೈರ್ ಮ್ಯಾನರಿಸಂ ನಲ್ಲೂ ಪೋರ್ಟ್ರೇ ಆಗಿದೆ. ಇವನ್ ಆ ತೂಫಾನ್ ಎಪಿಸೋಡ್ ಅಂಡ್ ಪಾಕಿಸ್ತಾನ್ ಜೈಲಿಂದ ಬಿಡುಗಡೆಯಾಗುವಾಗ ಆಸ್ ಅ ಸೀಕ್ವೆನ್ಸ್ ಅದು ಈ ಗುಣಗಳನ್ನೆಲ್ಲ ಎತ್ತಿ ಹಿಡಿದಿದೆ. ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬಂದ್ರೆ ಇಲ್ಲಿ ಇಂಪಾರ್ಟೆನ್ಸ್ ಇದ್ದಿದ್ದು ರಾಜು, ಸತ್ಯ ಇವೆರಡೇ ಪಾತ್ರಗಳಿಗೆ. ಸೊ ಅದರಲ್ಲಿ ನಾಗಚೈತನ್ಯ ಅವರು ಪಾತ್ರವಾಗಿ ಅದ್ರೊಳಗಡೆನೆ ಇಳಿದು ಆಕ್ಟ್ ಮಾಡಿದ್ದಾರೆ. ಸಾಯಿ ಪಲ್ಲವಿ ಅವರು ಅದನ್ನ ಡಾಮಿನೇಟ್ ಮಾಡೋ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಎಸ್ಪೆಷಲಿ ಎಮೋಷನ್ಸ್ ಇರೋ ಸಂದರ್ಭದಲ್ಲಿ ಸಖತ್ ಇಂಪ್ರೆಸಿವ್ ಆಗಿ ಕಾಣ್ತಿದ್ರು. ಇನ್ನು ಇವುಗಳ ಹೊರತಾಗಿ ಇಂಟರ್ವಲ್ ಪಾಯಿಂಟ್ 1 ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಇಲ್ಲಿ ನನಗೆ ವರ್ಕ್ ಆಗದೆ ಇರೋ ಪಾಯಿಂಟ್ಸ್ ಕಡೆ ಬಂದ್ರೆ ಓವರ್ ಆಲ್ ರೈಟಿಂಗ್ ಮತ್ತೆ ಎಕ್ಸಿಕ್ಯೂಷನ್. 2018ರಲ್ಲಿ ಶ್ರೀಕಾಕುಲಂನಿಂದ ಗುಜರಾತ್ಗೆ ಹೋಗಿ ನಂತರ ಪಾಕಿಸ್ತಾನಲ್ಲಿ ಸರಿಯಾದ ಮೀನುಗಾರರ ಕಥೆ ಇದು ಅನ್ನೋ ಲೈನ್, ಅದು ಸಹ ರಿಯಲ್ ಇನ್ಸಿಡೆಂಟ್ ಅನ್ನೋದನ್ನ ಬಿಟ್ರೆ ಬೇರೆ ಯಾವುದನ್ನು ನೀಟಾಗಿ ಬರ್ದಿಲ್ಲ. ಈವನ್ ಇಲ್ಲಿನ ಲವ್ ಸ್ಟೋರಿ ಏನಿದೆ ಅದು ಸೆಟ್ ಆಗಿರೋ ರೀತಿಯಿಂದ ಹಾಗೆ ಮ್ಯೂಸಿಕ್ ಅಂಡ್ ಪರ್ಫಾರ್ಮೆನ್ಸ್ ಇಂದ ಕನೆಕ್ಟ್ ಆಗತ್ತೆ ಅಷ್ಟೇ ಹೊರತು ಅಲ್ಲಿ ಇಂಟೆಲಿಜೆಂಟ್ ರೈಟಿಂಗ್ ಅಂತ ಆಗ್ಲಿ, ಡೆಪ್ತ್ ಅಂತ ಆಗ್ಲಿ ನೋಡೋದಕ್ಕೆ ಸಿಗಲ್ಲ. ಆಲ್ಸೋ ಆ ಪ್ರೀತಿನ ಪಡೆಯೋದಕ್ಕೆ ಪಡೋ ಕಷ್ಟ, ಮುಖ್ಯವಾಗಿ ಹಠ ಅನ್ನೋದು ಕಾಣ್ಲೇ ಇಲ್ಲ, ತುಂಬಾನೇ ಸೂಪರ್ಫಿಷಿಯಲ್ ಆಗೋಯ್ತು. ಇದ್ರ ಜೊತೆಗೆ ದೇಶಭಕ್ತಿ, ಇಂಡಿಯಾ ಪಾಕಿಸ್ತಾನ್, ಆರ್ಟಿಕಲ್ 370 ಈ ವಿಚಾರಗಳನ್ನ ಜಸ್ಟ್ ಎಲಿಮೆಂಟ್ ಆಗಿ ಬಳಸ್ಕೊಂಡಿದ್ದಾರೆ. ಸುಮ್ನೆ ಟಚ್ ಮಾಡಿ ಬರ್ತಾರೆ. ಆದ್ರೆ ಅದೆಲ್ಲ ಯಾವ್ದು ಸಿನಿಮಾಗೆ ಯಾವುದೇ ರೀತಿಯಲ್ಲೂ ಸಹಾಯ ಮಾಡ್ಲಿಲ್ಲ. ಎಲ್ಲ ಒಂಥರ ಫೋರ್ಸ್ಡ್ ಅಂತ ಅನ್ಸ್ಬಿಡ್ತು. ತೀರಾ ಒಳಗಡೆಯಿಂದ ನೋಡಿದ್ರೆ ಸಿನಿಮಾ ಹಲವಾರು ಕಡೆ ಸೆಗ್ಮೆಂಟ್ಸ್ ತರ ಇದೆ. ಈ ಕಡೆ ಒಂದು ಫಿಕ್ಸೇಟೆಡ್ ಲವ್, ಇನ್ನೊಂದು ಕಡೆ ಒಂದು ಪ್ರಾಪರ್ ಜಸ್ಟಿಫಿಕೇಶನ್ ಅಂತ ಇಲ್ದೆ ಲೀಡರ್ ಆಗ್ತಾನೆ. ಪಾಕಿಸ್ತಾನ್ಗೆ ಹೋಗ್ತಿದ್ದಂಗೆ ದೇಶಭಕ್ತಿ. ಇಲ್ಲಿ ಕಾರಣಗಳೇನೋ ಇದಾವೆ, ಆದ್ರೆ ಅದು ಆರ್ಗ್ಯಾನಿಕ್ ಆಗಿ ಬರ್ಲಿಲ್ಲ. ಇನ್ನ ಆಕ್ಚುಲಿ ಈ ತರದ ಸಿನಿಮಾ ಕನ್ನಡದಲ್ಲೇ 2010ರಲ್ಲಿ ಬಂದಿತ್ತು, ಶ್ರೀನಗರ ಕಿಟ್ಟಿ ಅವರ ಮತ್ತೆ ಮುಂಗಾರು. ಅಂಡ್ ಆ ಸಿನಿಮಾ ಕೂಡ ನಮ್ಮ ಶಿವಮೊಗ್ಗದ ನಾರಾಯಣ ಮಂಡಗದ್ದೆ ಅನ್ನೋ ಒಬ್ಬರ ರಿಯಲ್ ಲೈಫ್ ಸ್ಟೋರಿ. 2018ರಲ್ಲಿ ಮತ್ತೆ ಅದೇ ತರದ ಘಟನೆ ನಡೆದಿದ್ರು. ಈಗ ಅದನ್ನ ತಂಡೇಲ್ ಅಂತ ಸಿನಿಮಾ ಮಾಡಿದ್ರು. ಮತ್ತೆ ಮುಂಗಾರು ನೋಡಿರೋರ್ಗೆ ಇದು ರೀಮೇಕ್ ಅಂತಾನೆ ಅನ್ಸೋದು. ಹಾಗೆ 15 ವರ್ಷ ಹಿಂದೆನೆ ಇಂಥ ಒಂದು ಕಥೆನ ಹೇಳಿ ಆಗಿರುವಾಗ ಮತ್ತೆ ಅಂಥದ್ದೇ ಸ್ಟೋರಿನ ನೋಡೋದಕ್ಕೆ ಹೋದ್ರೆ ಅದು ಎಕ್ಸ್ಪೆಕ್ಟ್ ಮಾಡಿದಂತ ಫೀಲ್ ನ ಕೊಡ್ಲಿಲ್ಲ. ಟೋಟಲ್ ಆಗಿ ಇದೊಂದು ಅಬೋವ್ ಆವರೇಜ್ ಸಿನಿಮಾ ಅಂತ ಹೇಳ್ತೀನಿ. ಮತ್ತೆ ಮುಂಗಾರನ್ನ ನೋಡದೆ ಇರೋರ್ಗೆ ಪಾಸಿಟಿವ್ ಅಂತ ಏನೇನ್ ಹೇಳಿದೀನಿ ಅದು ಇನ್ನೂ ಚೆನ್ನಾಗಿ ವರ್ಕ್ ಆಗ್ಬೋದು. ಸಾಯಿ ಪಲ್ಲವಿ ಅವರ ಪರ್ಫಾರ್ಮೆನ್ಸ್ ಇಷ್ಟ ಆಗ್ಬೋದು ಬಿಟ್ರೆ ಇಲ್ಲಿ ಹೇಳ್ಕೊಳ್ಳೋ ತರ ಬರವಣಿಗೆ ಆಗ್ಲಿ, ಸಂದರ್ಭಗಳಾಗ್ಲಿ ಇಲ್ಲ.
ಹಾಗಾಗಿ ಈ ಲವ್ ಸ್ಟೋರಿಗಳಲ್ಲೇ ಭಿನ್ನವಾಗಿರೋದನ್ನ ಬಯಸ್ತಾ ಇರೋರ್ಗೆ ಇದು ಅಷ್ಟು ಇಷ್ಟ ಆಗೋದಿಲ್ಲ. ಬಟ್ ಸ್ಟಿಲ್ ನೋಡ್ತೀನಿ ಅನ್ನೋ ಹಾಗಿದ್ರೆ ನಿಮ್ ಇಷ್ಟ ಅಂತ ಹೇಳ್ತೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಅಂಡ್ ಅನ್ಕೊಂಡಿರೋ ಹಾಗೆ 2000 ಲೈಕ್ಸ್ ಅನ್ನ ತಲುಪ್ತೀವೋ ಇಲ್ವೋ ಗೊತ್ತಿಲ್ಲ. ಬಟ್ ಸ್ಟಿಲ್ ನಿಮ್ಮ ಸಪೋರ್ಟ್ ಅಂತೂ ಬೇಕೇ ಬೇಕು ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಸೈನಿಂಗ್ ಆಫ್, ಲಿಖಿತ್.